ಬಾಗಲಕೋಟೆ ಕ್ಷೇತ್ರದ ಟಿಕೆಟ್ನ ಮೇಲೆ ವೀಣಾ ಕಾಶಪ್ಪನವರ ಕಣ್ಣಿಟ್ಟಿದ್ರು. ನನಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಅವರ ನಿರೀಕ್ಷೆಯಾಗಿತ್ತು. ಆದರೆ ಟಿಕೆಟ್ ಸಿಗಲಿಲ್ಲ, ಅವರು ಅಸಮಾಧಾನಗೊಂಡಿದ್ದಾರೆ. ಈಗ ವೀಣಾ ಕಾಶಪ್ಪನವರ ಬೆಂಬಲಿಗರು, ಅಭಿಮಾನಿಗಳು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಡಬೇಕಿತ್ತು ಅಂತ, ಅದರ ಜೊತೆಗೆ ಪಕ್ಷೇತರರಾಗಿ ನೀವು ಸ್ಪರ್ಧೆ ಮಾಡಿ ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಮಧ್ಯೆ ವೀಣಾ ಕಾಶಪ್ಪನವರು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಕಣ್ಣೀರು ಹಾಕ್ತಾನೆ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ವೀಣಾ ಕಾಶಪ್ಪನವರು. ಅದಕ್ಕೆ ಸಂಬಂಧಿಸಿದ ದೃಶ್ಯ ನೋಡ್ತಾ ಇದ್ದೀರಿ. ಎಲ್ಲರೂ ತಾಳ್ಮೆ ನಿಮಗೋಸ್ಕರ ನೀವೇ ತರುವಂತ ಸಭೆ ತಾಳ್ಮೆ ಇದ್ದವರು ವೀಣಾ ಕಾಶಪ್ಪನವರು ಬಾಗಲಕೋಟೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು. ಆದರೆ ಟಿಕೆಟ್ ಸಂಯುಕ್ತ ಪಾಟೀಲ್ ಅವರ ಪಾಲಾಯಿತು. ಇದರ ಬೆನ್ನಿಗೆ ವೀಣಾ ಕಾಶಪ್ಪನವರು ಕಣ್ಣೀರು ಹಾಕ್ತಾ ಇದ್ದಾರೆ, ನೋಡ್ತಾ ಇದ್ದೀರಿ. ಅವರ ಬೆಂಬಲಿಗರು ನೀವು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ, ನಿಮ್ಮನ್ನು ನಾವು ಗೆಲ್ಲಿಸ್ಕೊಳ್ತೀವಿ ಅಂತೆಲ್ಲ ಘೋಷಣೆ ಕೂಗ್ತಾ ಇದ್ದಾರೆ. ಈ ಮಧ್ಯೆ ಅವರನ್ನು ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾಯಿತು, ನೋಡ್ತಾ ಇದ್ದೀರಿ. ಅದಕ್ಕೆ ಸಂಬಂಧಿಸಿದ ದೃಶ್ಯವನ್ನು ವೀಣಾ ಕಾಶಪ್ಪನವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ. ಜೊತೆಗೆ ಅವರ ಅಭಿಮಾನಿಗಳು ಮತ್ತು ಬೆಂಬಲಿಗರು ನೀವು ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಅನ್ನೋ ಬೇಡಿಕೆಯನ್ನ ಕೂಡ ಇಡ್ತಾ ಇದ್ದಾರೆ. ಸ್ವಾಭಿಮಾನಿಗಳು ಅಲ್ಲ ಅಲ್ಲಂದ್ರೆ ನಮ್ಮನ್ನು ನಾವು ಮಾರಾಟ ಮಾಡ್ಕೊಬೇಕು ಅನ್ನುವಂತ ಪರಿಸ್ಥಿತಿ ನನಗೆ ಬಹಳ ನೋವು ಉಂಟು ಮಾಡ್ತು. ನನ್ನ ಮತದಾರರನ್ನ ನನ್ನ ಜಿಲ್ಲೆ ಜನರನ್ನ ಮಾರಿಬಿಟ್ಟಾರೆ ಬಹಳ ನೋವು ಉಂಟು ಮಾಡ್ತು. ಇವತ್ತು ನನ್ನ ಬಾಗಲಕೋಟೆ ಜಿಲ್ಲೆಯ ಜನರು ಸ್ವಾಭಿಮಾನಿಗಳು, ಹೆಣ್ಣುಮಕ್ಕಳು ಸ್ವಾಭಿಮಾನದಿಂದ ಜೀವನವನ್ನ ಮಾಡ್ತಾರೆ. ಯಾರು ಕೂಡ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ಹಾದಿಮನಿ ಫೋನ್ ಸಂಪರ್ಕದಲ್ಲಿ. ಕೃಷ್ಣ, ಈಗ ಸಭೆಯಲ್ಲಿ ಕೊನೆಗೆ ಏನ್ ನಿರ್ಧಾರ ತೆಗೆದುಕೊಂಡ್ರು, ಏನಾಯ್ತು ಕೊನೆಗೆ? ರಕ್ಷತ್, ಏನಂತ ಹೇಳಿದ್ರೆ ಬಾಗಲಕೋಟೆ ಲೋಕಸಭಾ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ತಪ್ಪಿದ ಹಿನ್ನೆಲೆಯಲ್ಲಿ ಇವತ್ತು ಬಾಗಲಕೋಟೆ ನಗರದ ಚರಂತಿಮಠ ಕಲ್ಯಾಣ ಮಂಟಪದಲ್ಲಿ ಬೆಂಬಲಿಗರು ಮತ್ತು ಹಿತೈಷಿಗಳ ಸಭೆಯನ್ನ ಕರೆದಿದ್ರು. ಅಂದ್ರೆ ವೀಣಾ ಕಾಶಪ್ಪನವರ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇರುವಂತದ್ದು. ಜೊತೆಗೆ ಏನಂತ ಹೇಳಿದ್ರೆ ಈ ಸಭೆಯಲ್ಲಿ ಖುದ್ದು ವೀಣಾ ಕಾಶಪ್ಪನವರ ಪತಿಯಾಗಿರುವಂತಹ ಹುಣಗುನ್ ಶಾಸಕರಾಗಿರುವಂತಹ ವಿಜಯಾನಂದ್ ಕಾಶಪ್ಪನವರು ಕೂಡ ಭಾಗಿಯಾಗಿದ್ರು. ಭಾಗಿಯಾದಂತ ಏನು ಸಭೆಯಲ್ಲಿ ಏನಂತ ಹೇಳಿದ್ರೆ ವೀಣಾ ಕಾಶಪ್ಪನವರು ತಮ್ಮ ಇನ್ನು 5 ವರ್ಷಗಳ ಕಾಲ ಏನು ಕ್ಷೇತ್ರದಲ್ಲಿ ಓಡಾಡಿದ್ದಂತ ಮೆಲುಕನ್ನ ಹಾಕ್ತಾ ಇದ್ರು. ಸೊ ಜೊತೆಗೆ ಏನಂತ ಹೇಳಿದ್ರೆ ಈ ಬಗ್ಗೆ ಪಕ್ಷದ ವರಿಷ್ಠರನ್ನ ತನಗೇಕೆ ಟಿಕೆಟ್ ಸಿಗಲಿಲ್ಲ ಎಂಬ ಮಾತನ್ನ ಪಕ್ಷದವರ ಬಳಿ ಕೇಳಿದಾಗ ನಿನ್ನ ಹೆಸರು ಡಿಸ್ಟಿಕ್ ನಿಂದ ಬಂದಂತ ಹೆಸರಿನಲ್ಲಿ ನಿನ್ನ ಹೆಸರೇ ಇಲ್ಲ ಎಂಬ ಮಾತನ್ನ ಹೇಳಿದ್ರು. ಈ ವೇಳೆ ಆ ಮಾತನ್ನ ಕೇಳಿ ನನಗೆ ಬಹಳಷ್ಟು ದುಃಖ ಆಯ್ತು ಎಂಬ ತಮ್ಮ ಕಣ್ಣೀರನ್ನ ವೇದಿಕೆ ಮೇಲೆ ಹಾಕಿದಾಗ ಏನು ವೇದಿಕೆ ಮುಂಭಾಗದಲ್ಲಿ ಕುಳಿತಂತ ಏನು ವೀಣಾ ಕಾಶಪ್ಪನವರ ಬೆಂಬಲಿಗರು ಆ ಕುರ್ಚಿಯಿಂದ ಮೇಲೆದ್ದು ಬಂದು ಪಕ್ಷೇತರರಾಗಿ ನಿಲ್ಲಿ ಎಂಬ ಘೋಷಣೆಯನ್ನ ಕೂಗ್ತಾರೆ. ಈ ವೇಳೆ ಸಾಕಷ್ಟು ಗಲಾಟೆಗಳು ಕೂಡ ನಡೀತವೆ. ಈ ಮಧ್ಯೆ ಏನಂತ ಹೇಳಿದ್ರೆ ಮಧ್ಯಸ್ಥಿಕೆ ವಹಿಸಿ ಬಂದಂತ ವಿಜಯಾನಂದ್ ಕಾಶಪ್ಪನವರವರು ತಮ್ಮ ಬೆಂಬಲಿಗರನ್ನ ಸಮಾಧಾನ ಪಡಿಸಿ ಕೂಡಿಸುವಂತ ಕೆಲಸವನ್ನ ಮಾಡ್ತಾರೆ. ಇದಾದ ಬಳಿಕ ಮಾತನಾಡಿರುವಂತ ವಿಜಯಾನಂದ್ ಕಾಶಪ್ಪನವರು ಏನ್ ಹೇಳ್ತಾರಂದ್ರೆ, 12 ದಿನಗಳಲ್ಲಿ ಹೈಕಮಾಂಡ್ಗೆ ನಾವು ಸಮಯವನ್ನ ಕೊಡ್ತೀವಿ. 12 ದಿನಗಳಲ್ಲಿ ಹೈಕಮಾಂಡ್ ನಮಗೇನಾದ್ರೂ ಭರವಸೆಯನ್ನ ಕೊಡಬೇಕು. ಇಲ್ಲದೇ ಇದ್ರೆ 2 ದಿನಗಳಲ್ಲಿ ಇಡೀ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಾದ್ಯಂತ ಅಡ್ಡಾಡ್ತೀವಿ. ಅಡ್ಡಾಡಿದ ಬಳಿಕ ಅಲ್ಲಿದ್ದಂತ ಜನರ ಅಭಿಪ್ರಾಯವನ್ನ ಸಂಗ್ರಹಿಸಿ ಮುಂದಿನ ನಿರ್ಧಾರವನ್ನ ಅಂದ್ರೆ 2 ದಿನಗಳ ಬಳಿಕ ನಮ್ಮ ನಿರ್ಧಾರವನ್ನ ಪ್ರಕಟಿಸ್ತೀವಿ ಎಂಬ ಮಾತನ್ನ ಈ ವೇಳೆ ಕಾಶಪ್ಪನವರ ಕುಟುಂಬಸ್ಥರು ಹೇಳಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಕೃಷ್ಣ ಮಾಹಿತಿಗೆ. ಎಲ್ಲರೂ ತಾಳ್ಮೆ
ಎಲ್ಲರೂ ತಾಳ್ಮೆಯಿಂದಿರಿ. ನಿಮಗೋಸ್ಕರ ನೀವೇ ಕರೆದಂತ ಸಭೆ ತಾಳ್ಮೆಯಿಂದಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.